ರಾಜ್ಯಕ್ಕೆ ಇತ್ತೀಚೆಗೆ ಕೇಂದ್ರ ರಕ್ಷಣಾ ಸಚಿವರು ಬಂದಿದ್ದಂಥ ಸಂದರ್ಭದಲ್ಲಿ ಮಹಾ ಎಡವಟ್ಟೊಂದು ನಡೆದು ಹೋಗಿದೆ. ರಕ್ಷಣಾ ಮಂತ್ರಿ ಕಾನ್ವೆ ಹೋಗುವಾಗ ಹೆಡ್ ಕಾನ್ಸ್ಟೇಬಲ್ ಮೇಲೆ ಬೈಕ್ ಹರಿಸಿದ್ದ ಪುಂಡ. ರಕ್ಷಣಾ ಮಂತ್ರಿ ಕಾನ್ವೆ ಹೋಗುವಾಗ ಹೆಡ್ ಕಾನ್ಸ್ಟೇಬಲ್ ಮೇಲೆ ಬೈಕ್ ಹರಿಸಿದ್ರು ಒಬ್ಬ ಪುಂಡ. ಫೆಬ್ರವರಿ 9ರಂದು ಬೆಂಗಳೂರಿಗೆ ಬಂದಿದ್ದರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮಧ್ಯಾಹ್ನ 1:50ಕ್ಕೆ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಅವರ ಕಾನ್ವೆ ಹೋಗ್ತಾ ಇತ್ತು. ಈ ವೇಳೆ ಪೊಲೀಸ್ ಭದ್ರತೆ ಮೀರಿ ಒಬ್ಬ ಪುಂಡ ರಸ್ತೆಗೆ ನುಗ್ಗಿದ್ದ. ಅಹಮದ್ ದಿಲ್ವಾರ್ ಹುಸೇನ್ ಎಂಬಾತನನ್ನು ತಡೆದರೂ ಕೂಡ ಬೈಕ್ ಹಾಗೆ ನುಗ್ಗಿಸ್ತಾ ಹೋಗಿದ್ದ. ಅಡ್ಡ ಬಂದಂಥ ಹೆಡ್ ಕಾನ್ಸ್ಟೇಬಲ್ ದಿನೇಶ್ ಮೇಲೆ ಹತ್ತಿಸಿಕೊಂಡೇ ಪರಾರಿಯಾಗಿದ್ದ. ಅದೃಷ್ಟವಶಾತ್ ಅಷ್ಟರಲ್ಲಿ ರಕ್ಷಣಾ ಮಂತ್ರಿಯ ಕಾನ್ವೆ ಮುಂದಕ್ಕೆ ಹೋಗಿತ್ತು. ಸದ್ಯ ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ನೀಡಿದ್ದಾರೆ ಕಾನ್ಸ್ಟೇಬಲ್. ಸದ್ಯ ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ನೋಡಿ, ಹಿಂಗೂ ಆಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ರೋಸಿ ಹೋಗಿರ್ತಾರೆ ಹೌದು ಜನ. VVIP ಮೂಮೆಂಟ್ ಇದೆ ಅಂದ ತಕ್ಷಣ 1 ಗಂಟೆ, ಅರ್ಧ ಗಂಟೆ, 15 ನಿಮಿಷ ಸಿಗ್ನಲ್ ಆಫ್ ಮಾಡಿಬಿಡ್ತಾರೆ. ಯಾರನ್ನೂ ಕೂಡ ಬಿಡೋದಿಲ್ಲ. ಕೆಲವೊಂದು ಬಾರಿ ತುಂಬ ದೂರ ಇದ್ದಾಗಲೂ ಕೂಡ ಇಲ್ಲಿ ಟ್ರಾಫಿಕನ್ನು ನಿಲ್ಲಿಸ್ಕೊಂಡೇ ನಿಂತಿರ್ತಾರೆ. ಕೆಲವರ ಸಹನೆ ಮಿತಿ ಮೀರಿ ಹೋಗುತ್ತೆ. ಬಟ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅವರವರ ಪ್ರೋಟೋಕಾಲನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಕಿರಿಕಿರಿ ಆದರೂ ಕೂಡ ಕೆಲವಷ್ಟು ಕಾಲ ಅದನ್ನು ಸಹಿಸ್ಕೊಳ್ಬೇಕಾಗತ್ತೆ. ಸಾರ್ವಜನಿಕರು ಸಹಿಸ್ಕೊಳ್ಳೋದು, ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಬೇರೆ. ಪಾಪ ಈ ಪೊಲೀಸರು ಏನು ಮಾಡ್ತಾರೆ, ಇಲ್ಲಿ ಪೊಲೀಸರು ಕಾನ್ವೆ ಅಂದರೆ ಮಂತ್ರಿಗಳು ಹೋಗುವಂಥ ದಾರಿಯುದ್ದಕ್ಕೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರ್ತಾರೆ. 100 ಮೀಟ್ರಿಗೊಬ್ಬರು, 100 ಮೀಟ್ರಿಗೊಬ್ಬರು ಅಂತ ಹೇಳಿ. ಪೊಲೀಸರವರ ಡ್ಯೂಟಿ ಏನು ಅಂತ ಹೇಳಿದ್ರೆ, ಕಾನ್ವೆ ಹೋಗುವಾಗ, ರಕ್ಷಣಾ ಮಂತ್ರಿಗಳು ಹೋಗುವಾಗ ಯಾವುದೇ ಅಡಚಣೆ ಆಗಬಾರ್ದು, ಅಡ್ಡಾದಿಡ್ಡಿ ವಾಹನಗಳ ಸಂಚಾರ ಆಗಬಾರ್ದು, ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಸಿಗ್ನಲ್ ಫ್ರೀ ಮಾಡಿರ್ತಾರೆ, ಅಥವಾ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೊಂಡಿರ್ತಾರೆ. ಬಟ್ ಕರ್ತವ್ಯ ನಿರತ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಇಲ್ಲೊಬ್ಬ ಪುಂಡ ಬೈಕ್ ಹತ್ತಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನ ಪುಂಡಾಟಿಕೆ ಎಷ್ಟಿರಬಹುದು. ಸದ್ಯಕ್ಕೆ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. 9 ಫೆಬ್ರವರಿ 2025ರಂದು ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಬರ್ತಕ್ಕಂಥ BRU ಜಂಕ್ಷನ್ ಮತ್ತು ಅನಿಲ್ ಕುಂಬ್ಳೆ ಸರ್ಕಲ್ ಮಧ್ಯದಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಟ್ರಾಫಿಕ್ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಆರೋಪಿತ ಸುಮಾರು 21 ವರ್ಷ ವಯಸ್ಸಿನ ಹುಡುಗ ಮತ್ತು ಅವನ ಜೊತೆ ಹಿಂಬದಿಯಲ್ಲಿ ಸವಾರ ಇಬ್ಬರು ಒಂದು ಬೈಕನ್ನು ಚಲಾವಣೆ ಮಾಡಿಕೊಂಡು ಅನಿಲ್ ಕುಂಬ್ಳೆ ವೃತ್ತದಿಂದ BRU ಜಂಕ್ಷನ್ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರನ್ನು ನಮ್ಮ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ತಡೀತಾರೆ. ಕಾರಣ ಅಂತಂದರೆ ಅಲ್ಲಿ ಮಾನ್ಯ ಡಿಫೆನ್ಸ್ ಮಿನಿಸ್ಟರು ಕಾನ್ವೆ ಹೋಗ್ತಾ ಇರ್ತಾರೆ, ಅದಕ್ಕೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವರು ಅದನ್ನು ಕಡೆಗಣಿಸಿ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರಿಗೆ ಹಾಯಿಸ್ಬಿಟ್ಟು ಅವರಿಗೆ ರಕ್ತಗಾಯ ಪಡುತ್ತಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಒಂದು ನಿಮಿತ್ತ ಇವರನ್ನು ಸ್ಥಳದಲ್ಲಿರ್ತಕ್ಕಂಥ ಇತರ ಅಧಿಕಾರಿಗಳು ವಿಚಾರಣೆ ಮಾಡಿ ಅವ್ರು ತಂದು ನಮ್ಗೆ ಒಪ್ಪಿಸ್ತಾರೆ. ತದನಂತರ ಪ್ರಕರಣ ದಾಖಲಿಸಿಕೊಂಡು ಸದರಿ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಈತನ ಹಿನ್ನೆಲೆ ಏನಾಗ್ತದೆ, ಇನ್ನು ಮೂಲತಃ ಅಸ್ಸಾಂದವನು ಸುಮಾರು 6 ತಿಂಗಳಿಂದ ಶಿವಾಜಿನಗರದ ಒಂದು ಬಾಡಿಗೆ ಮೇಲೆ ವಾಸ ಮಾಡಿರ್ತಾರೆ ಅಣ್ಣನೊಂದಿಗೆ. ಇವನು ನಮ್ಮ ಕಬ್ಬನ್ ಪಾರ್ಕ್ ಠಾಣೆ ಹೋಗ್ತಿರ್ತಕ್ಕಂಥ ಒಂದು ಮಾಲಲ್ಲಿ